ಆತ್ಮೀಯ ಎಚ್ 16 ನ್ಯೂಸ್ ಅತಿಥಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಇದು ಮಲ್ಲಪ್ಪ ಜುದಾರ್. ಆತ್ಮೀಯರೇ, ಇವತ್ತಷ್ಟು ವಿಶೇಷವಾಗಿ ಗೋಕಾಕ್ ತಾಲೂಕಿನ ಹಳೆಯ ನಾಟ್ಯ ಬಯಲಾಟ ಕಂಪ್ನಿಗಳ ಬಗ್ಗೆ ಒಂದಿಷ್ಟು ಪರಿಚಯಿಸಬೇಕು, ಮರೆತು ಹೋದಂಥ ಕಲಾವಿದರು ನೆನಪಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಹಿಂದೆ ಮಾಡಿ ತೋರಿಸಿದ್ದು ನಿಮಗೆ ಹೇಳಿದ್ದೀವಿ. ವಿಶೇಷವಾಗಿ ಗಜಾನನ ಬಯಲಾಟ ಸಂಘ ಅಂತೇಳಿ, ಅದಕ್ಕಿಂತಲೂ ಪೂರ್ವದ್ದು ಈ ನಾಗನಾಥ್ ಬಯಲಾಟ ಸಂಘ ಅಂತೇಳಿ, ಆ ಬಯಲಾಟ ಸಂಘದ ಪರಿಚಯವನ್ನು ಇವತ್ತು ನಮ್ಮ ಈಶ್ವರಚಂದ್ರ ಬೆಡಗೇರವರು ತಮಗೆ ಮಾಡಿಕೊಡ್ತಾ ಇದ್ದಾರೆ. ಅದು ಯಾಕೆ ಮಹತ್ವ ಪಡಿತಾ ಇದೆ, ಇಲ್ಲೇ ಏನು ಕಾರಣಕ್ಕೆ, ಇದರಲ್ಲಿ ಅಂಥ ವಿಶೇಷತೆ ಏನಿತ್ತು ನಾಗನಾಥ್ ಬಯಲಾಟ ಈ ಒಂದು ಸಂಘದಲ್ಲೇ, ಮತ್ತು ಇದರಲ್ಲಿ ಯಾರ್ಯಾರು ಇದ್ದರು, ಏನೇನಿದ್ರು, ಹೆಂಗೆ ಆಗ್ತಾಯಿತ್ತು, ಮತ್ತು ತಾಲೂಕಲ್ಲದ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿತ್ತೇನೋ ಇಲ್ಲೋ ಎಂತೋ, ಕರ್ನಾಟಕದ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ತಿರುಗಾಡ ಬಂದದಪ್ಪ ಈ ಬಯಲಾಟ ಅಂತಾರೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಯಲಾಟದ ಹವ್ಯಾಸಗಳು ಭಾಳ ಇಲ್ಲ. ಅದರಲ್ಲೂ ಸತ್ಯವಾನ ಸಾವಿತ್ರಿ ಈ ಒಂದು ವಿಶಿಷ್ಟವಾದಂಥ ಒಂದು ಏನಪ್ಪ ಅಂದರೆ ಕತೆ ಇದೊಂದು. ಯಾಕಂದ್ರೆ ಜೀವ ಬಿಟ್ಟಂಥ ಗಂಡನನ್ನು ಉಳಿಸ್ಕೊಂಡು ಬರುತ್ತಿರುವಂಥ ಕತೆ, ವಿಶೇಷವಾಗಿ ಪತಿವ್ರತೆಯ ಕಥೆಗಳನ್ನು ಕೇಳುವಲ್ಲೇ, ಅದೇ ಕಾಲಕ್ಕೆ ಅವುಗಳನ್ನು ನೋಡುವಲ್ಲೇ ಒಂದು ಪವಿತ್ರತೆಯನ್ನು ಕಾಣುವಂಥ ಜನ ನಮ್ಮಲ್ಲಿ ಇರೋದರಿಂದ ಈ ಸತ್ಯವಾನ ಸಾಹಿತ್ಯ ನಾಟ್ಯ ಸಂಘಗಳು ಭಾಳಷ್ಟು ವಿಶೇಷವಾಗಿ ಕಲಾಕಾರರು ಮಾಡಿದ್ದಾರೆ. ಈ ಒಂದು ನಾಗನಾಥ ಈ ಒಂದು ಸತ್ಯವಾನ ಸಾಹಿತ್ಯ ಈ ಒಂದು ಆಟವನ್ನು ಆಡ್ತಾರೆ, ಬಯಲಾಟ ಆಡ್ತಾರೆ, ಅದ್ರ ಬಗ್ಗೆ ಒಂದಿಷ್ಟು ನಮಗೆ ಪರಿಚಯವನ್ನು ನಮ್ಮ ಈಶ್ವರಚಂದ್ರ ಬೆಡಗೇರವರು ಕೊಡ್ತಾ ಇದ್ದಾರೆ. ತಾವು ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಪ್ರಶ್ನೆಗಳು ಕೇಳಿದ್ರೆ ಅಡ್ಡಿಲ್ಲ, ನಾವು ಅದು ಕೇಳ್ತಾ ಇರ್ತೀವಿ ನಿಮ್ಮ ಪರವಾಗಿ ಅಂತ ಹೇಳ್ತಾ ದಯವಿಟ್ಟು ಅದು ಏನದು ಸರ್ವರಿಗೂ ನಮಸ್ಕಾರ ಸರ್. ಶ್ರೀ ಶಿವಾನಂದನ ಮಾಡುವೆ ವಂದನ, ಪಾಲಿಸೋ ದೀನರ ಕರುಣಾದಿ ಗಜಾನನ, ಧರೆಯೊಳು ಮುದ್ದು ಕವಿ ಮೆರೆಯುವ ಇಟಕೇರಿ, ಧರೆಯೊಳು ಮರೆಯುವ ಹನ್ನಿಕೇರಿ, ಸದಾಕಾಲ ನಿಮ್ಮ ಕರುಣ ನಮ್ಮ ಮೇಲೆ ಇರಲಿ ಪೂರ್ಣ, ಪಾಲಿಸೋ ದೀನನ ಕರುಣಾದಿ ಗಜಾನನ. ಈ ಸರ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನಲ್ಲಿ ಹನ್ನಿಕೇರಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ ಸರ್. ಅಲ್ಲಿ ಯಲ್ಲಪ್ಪ ಮೊನ್ನೆಣ್ಣೆ ಅನ್ನುವಂಥ ಒಬ್ಬ ಗೌಟಿ ಶಾಲೆ ಮಾಸ್ತರು ಸುಮಾರು 36 ಸನ್ನಾಟಗಳನ್ನು ಬರ್ತಾರೆ ಅಂತೇಳಿ ಒಂದು ಪ್ರತೀತಿ ಸರ್. 36 ಸನ್ನಾಟಗಳನ್ನು ಸರ್. ಅವರು ತಮ್ಮೂರು ಒಂದು ಹನ್ನಿಕೇರಿ, ಈಗ ಆಗ ಜನರಿಗೆ ಹನ್ನಿಕೇರಿ ಅನ್ನೋದು ಗೊತ್ತಿರಲಿಲ್ಲ. ಅವ್ರು ಸಣ್ಣ ಕುಗ್ರಾಮದಾರ ಅದಕ್ಕೆ ಮೇಲೆ ಅನ್ನೋದು ಇಟ್ಟಕೇರಿ